ಮೀಡಿಯಾ ಮುಂದೆ ಮಾತಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. 10 ವರ್ಷ ಆದ್ರೂ ಜಸ್ಟ್ 10 ದಿನ ಆಗಿರ್ಬೋದು ಆ ಥರ ಅನಿಸ್ತಾ ಇದೆ. ಆಲ್ ಫೆಮಿಲಿಯರ್ ಫೇಸಸ್, ಆಲ್ ವೆಲ್ಕಮಿಂಗ್ ಫೇಸಸ್. ಥ್ಯಾಂಕ್ ಯು ಸೋ ಮಚ್. ಕೋಇನ್ಸಿಡೆಂಟ್ಲಿ ನನ್ನ ಕನ್ನಡದಲ್ಲಿ ಮೊದಲನೇ ಸಿನಿಮಾ ಪಾತ್ರ ಕೂಡ ಪಾರ್ವತಿ, ಪಟಾಕ ಪಾರ್ವತಿ. ಕನ್ನಡ ಆಡಿಯನ್ಸ್ ನನಗೆ ತುಂಬ ಪ್ರೀತಿ ಕೊಟ್ಟಿದ್ರು ಆ ಪಾತ್ರಕ್ಕೆ. ಈಗ ನಾಗಬಂಧಮಲ್ಲಿ ಕೂಡ ಪಾರ್ವತಿಯಾಗಿ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಐ ಆಮ್ ಫೀಲಿಂಗ್ ಫುಲ್ ಸರ್ಕಲ್ ಅಂತ ಅಂತಾರಲ್ವ ಲೈಫಲ್ಲಿ. ಸೊ ಮತ್ತೆ ಮೀಡಿಯಾ ಮುಂದೆ ಬಂದು ಮಾತಾಡ್ಬೇಕಾದ್ರೆ ಪಾರ್ವತಿಯಾಗಿ ಬರ್ತಾ ಇದ್ದೀನಿ. ಬಟ್ ದಿಸ್ ಕ್ಯಾರೆಕ್ಟರ್ ಈಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್ಲಿ ಆಪೋಸಿಟ್. ನೀವೇನು ಪಟಾಕ ಪಾರ್ವತಿ ವಜ್ರಕಾಯದಲ್ಲಿ ನೋಡಿದ್ರು, ನಾಗಬಂಧಮಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್ಲಿ ಆಪೋಸಿಟ್. ಮೋರ್ ಗ್ರೇಸ್ಫುಲ್, ಮೋರ್ ಡಿವೈನ್ ಆ್ಯಂಡ್ ಮೋರ್ ಲೇಯರ್ಡ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಅಭಿಷೇಕ್ ಸರ್ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಅಭಿಷೇಕ್ ಸರ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿ ಅದಾದಮೇಲೆ ಪ್ರೊಡ್ಯೂಸರ್ ಆಗಿ ಇವಾಗ ಡೈರೆಕ್ಷನ್ಗೆ ಇಳಿದಿದ್ದಾರೆ. ಫಸ್ಟ್ ಟೈಮ್ ಫುಲ್ ಫ್ಲೆಜ್ ಡಿರೆಕ್ಷನ್ ಮಾಡಿ ಈ ಥರ ಒಂದು ಔಟ್ಪುಟ್ಟನ್ನು ನಮ್ಮ ಮುಂದೆ ತೊಗೊಂಬರ್ತಾ ಇದ್ದಾರೆ. ಬೇರೆ ಊರಿಗೆ ಹೋದಾಗ ನಮಗೆ ಸಿಗ್ತಾ ಇರೋ ರೆಸ್ಪಾನ್ಸ್ ನೋಡಿದ್ರೆ ದ ವೇ ಹಿ ಈಸ್ ಆ್ಯಕ್ಚುಲಿ ಪುಟ್ ಎಫರ್ಟ್, ಪ್ರೀ ಪ್ರೊಡಕ್ಷನಿಂದ ಇರ್ಬೋದು, ಶೂಟಿಂಗ್ ಇರ್ಬೋದು, ಅದಾದಮೇಲೆ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್